ಹಾಯ್ ಗಾಯ್ಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ YT. ಗಾಯ್ಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಬ್ಬರು ಲೈವ್ ಸ್ಟ್ರೀಮ್ ಮಾಡೋರಿಗೆ ಒಂದು ಪ್ರೇಮ ಪತ್ರ ಬಂದಿರುತ್ತೆ ಗಾಯ್ಸ್. ಆ ಒಂದು ಪ್ರೇಮ ಪತ್ರ ಅವ್ರ ಲೈವ್ ಸ್ಟ್ರೀಮಲ್ಲಿ ನಡೆದಿರುತ್ತೆ. ಅದೇ ವಿಡಿಯೋ ಕಂಟೆಂಟ್ ನಾವು ನಮ್ಮ ಚಾನಲಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಕೊನೆವರೆಗೂ ವಿಡಿಯೋ ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಇನ್ನೊಂದು, ಈಗ ಲೈವ್ ಯಾರ್ಯಾರು ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟು. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನ ಯಾವ ಥರ ನೋಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಲೈವಲ್ಲಿ ಚಾಟ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ನೀವು ಹೇಳ್ಕೋಬೇಕು. ಯಾರು ಬೇರೆಯವ್ರಿಗೆ ಅವರವರೇ ಜಗಳ ಮಾಡ್ಕೋಬೇಡಿ ಅಂತ ಹೇಳ್ಕೋಬೇಕು. ಒಬ್ಬರಿಂದ ಒಬ್ಬರಿಗೆ ಜಗಳ ನಡೀತಾನೆ ಇರುತ್ತೆ ಲೈವ್ ಸ್ಟ್ರೀಮ್ಗಳಲ್ಲಿ. ಅದಕ್ಕಾಗಿ ಗಾಯ್ಸ್, ಸರಿಯಾಗಿ ನೋಡ್ರಿ. ನಿಮ್ಮ ಲೈವು ನಿಮ್ಮ ಒಂದು ಇಷ್ಟ. ನನ್ನ ಪ್ರಕಾರ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಆ ಥರ ಬೇರೆಯವರು ನಿಮ್ಮ ಲೈವಲ್ಲಿ ಬಂದು ಬೇರೆ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನ ಬೇದರೆ ಅವ್ರಿಗೆ ಮನಸ್ಸಿಗೆ ಯಾವ ಥರ ಅನಿಸ್ಬಿಡುತ್ತೆ ನೀವೇ ಯೋಚನೆ ಮಾಡಿರಿ. ಅದಕ್ಕಾಗಿ ನೋಡಿರಿ, ಬೇಕಾದರೆ ನೀವು ಹೇಳಿ ಅವ್ರಿಗೆ, ನೀವು ಜಗಳ ಮಾಡೋದಿದ್ದರೆ ನನ್ನ ಜೊತೆ ಮಾಡಿರಿ. ಇಲ್ಲಿ ಲೈವಲ್ಲಿರೋ ನಮ್ಮ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಜಗಳ ಮಾಡಬೇಡಿ ಅಂತ ಹೇಳಿ. ಲೈವ್ ಮಾಡೋರು ನೋಡ್ರಿ ಯಾವ ಥರ ಡಿಸಿಷನ್ನ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಮುಂದೆ ಆದರೂ ಯೋಚನೆ ಮಾಡಿ ಡಿಸಿಷನ್ನ ತಗೊಂಡು ಈ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ರಿ. ಯಾಕೆಂದರೆ ಈಗ ಭಾಳ ಲೈವ್ಗಳಲ್ಲಿ ಇದೇ ನಡೀತಾ ಇದೆ. ಅವರು ಕಾಮಿಡಿಯಾಗಿ ಏನೇನೋ ಮಾತಾಡ್ತಿದ್ದಾರೆ ಅಂತ ನೀವು ತಿಳ್ಕೊಂಡಿರ್ತೀರ. ಅದು ಬೇರೆ ಸಬ್ಸ್ಕ್ರೈಬರ್ಸ್ಗೆ ಅದು ಕಾಮಿಡಿಯಾಗಿ ತಿಳಿಯಲ್ಲ, ಅವ್ರಿಗೆ ಬೇಯೋ ಥರ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ, ನೀವು ಕೂಡ ಲೈವ್ ಮಾಡೋರು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು ಅವ್ರಿಗೆ ಏನು ಅನ್ನೋಕ್ಕೆ ಹೋಗಬೇಡಿ. ಬೇಕಾದರೆ ನನ್ನ ಜೊತೆ ಕಾಮಿಡಿ ಮಾಡಿರಿ ಅಂತ ಹೇಳ್ರಿ. ಈ ನನ್ನ ಮಾತುಗಳಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಸಾರಿ, ಕ್ಷಮಿಸ್ಬಿಡಿ. ಯಾಕಂದರೆ ಬಹಳ ಲೈವ್ಗಳಲ್ಲಿ ಬೇರೆ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಇದೇ ಥರ ಆಗ್ತಿದೆ. ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಅದಕ್ಕಾಗಿ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಬನ್ನಿ ಗಾಯ್ಸ್, ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲ ಓದಿ ಬ್ರೋ, ಏನ್ ಬ್ರೋ ನೀವು? ಅವ್ರು ಓದ್ತಾರೆ ಸಿಂಗಲ್ ಬ್ರೋನ್ ಇಲ್ಲ ನೀವು ಓದ್ರಿ ಬ್ರೋ. ಇಲ್ಲ ಬ್ರೋ ನೀವು ಓದ್ರಿ. ಕಿಲ್ಲರ್ ಬ್ರೋ ನೀವು ಓದ್ರಿ. ಇಲ್ಲ ಬೇಡ ಕಿಲ್ಲರ್ ಬೈ ನೀವು ಓದ್ರಿ. ನಿಮ್ದು ಬೇಸ್ ವೈಸ್ ಅಲ್ಲ ಬೇಸ್ ವೈಸ್ ಅಲ್ಲಿ ಕೇಳಕ್ ಮನ್ಸು ಬರ್ತೈತೆ, ಓದ್ರಿ. ಅಲ್ಲ ನಾನ್ ಬೈಯಕ್ ಆಗಲ್ವಲ್ಲ, ಅವ್ರ ಮಧ್ಯದಲ್ಲಿ ಸೇರಿಸಿ ಬೈತಾರೆ. ನೀವು ಓದಿ ಸಿಂಗಲ್ ಓದೋ. ತಗ ನನ್ ಮಗನೇ ನಗುದು ಬಿಟ್ಟು ಓದ. ಸೀರಿಯಸ್ ಆಗಿ ಬೇರೆ ತರ ನೀವು ಓದ್ಬಿಡ್ತೀನಿ. ಇಲ್ಲ ಅದ್ರಾಗ ಏನೈತೆ ಅದನ್ನ ಓದ್ಬೇಕು, ಮುಕ್ಕೊಳೆ ಹಡಸ್ಬೇಡ. ಲವ್ ಲೆಟರ್ ಬರ್ದಿರೋರು ಬೇಜಾರಾಗ್ಬಿಡ್ಬೇಕು. ತಗ ನಂಗ ತಿಕ್ಕ ಮುಚ್ಕೊಂಡಿರೋ. ಕಿಲ್ಲರ್ ಬೈ ನೀವು ಓದ್ರಿ. ಕಿಲ್ಲರ್ ಬೈ ಓದ್ರಿ. ಇಲ್ಲ ಸಿಂಗಲ್ ಬೇಡ ಸಿಂಗಲ್ ನಿಮ್ ಪತ್ರ ತಡ್ರಿ, ಇಬ್ರು ಸುಮ್ನಿರೋ. ನಿಂಗ್ ಓದಾ ಬರ್ತೈತಿ? ಸರಿ ಆಯ್ತು, ಈಗ ಓದ್ತಾರೆ. ಹಾಯ್ ಕೃಷ್ಣ, ಸಾರಿ. ಓದ ನಗಬೇಡ, ಓದ. ಹಾಯ್ ಕೃಷ್ಣ, ಸಾರಿ, ನಂಗೆ ಲವ್ ಲೆಟರ್ ಬರೆಯಕ್ ಬರಲ್ಲ, ಆದ್ರೂ ನಿನಗೋಸ್ಕರ ಇದು. ನಿಜ ಓದ. ಹಾ ಓದು. ನನ್ನ ನಯನಗಳಿಗೆ ಜೋರ್ ಜೋರ್ ಕರೆಕ್ಟ್ ಆಗಿ ಓದ, ಆರಾಮ್ಸೆ ಓದ ಜೋರ್. ಇನ್ನ ಏನ್ ಕರೆಕ್ಟ್ ಆಗಿ ಓದ್ಲೋ ನೀನ್? ಅಲ್ಲ ಜೋರ್ ಓದ್, ಸ್ವಲ್ಪ ಸ್ಲೋ ಆಗಿ ಜೋರ್ ಓದ. ಜೋರ್ ನಂದು ಹೆದೆ ಬಿಡ್ತಾ ಕೇಳಿಸ್ತಾ ಇದ್ಯಾ? ನನಗೆ ಬರ್ತಿರೋ ತರ ಫೀಲ್ ಆಗ್ತೈತೆ. ಆಯ್ತಾಯ್ತು ನೀನ್ ಓದು. ನನ್ನ ನಯನಗಳಿಗೆ ನಿನ್ನ ಕನಸು ಕಾಣುವುದು ಗೊತ್ತು, ನನ್ನ ಹೃದಯಕ್ಕೆ ನಿನ್ನನ್ನು ಪ್ರೀತಿಸುವುದು ಗೊತ್ತು, ಆದರೆ ನನ್ನ ತುಂಟ ತುಟಿಗಳಿಗೆ ನಿನ್ನ ಮೇಲಿರುವ ಪ್ರೀತಿಯನ್ನು ಹೇಳಲು ಧೈರ್ಯವಿಲ್ಲ. ನೆಕ್ಸ್ಟ್ ಓದು. ಎಲ್ಲಿ ಬಿಟ್ಟು ಹೇಳಲು ಧೈರ್ಯವಿಲ್ಲ. ತುಂಟ ತುಟಿಗಳಿಗೆ
ನಿನ್ನ ಮೇಲಿರುವ ಪ್ರೀತಿಯನ್ನು ಹೇಳಲು ಧೈರ್ಯವಿಲ್ಲ. ಅದಕ್ಕಾಗಿ ಈಗಿನ ಮೊಬೈಲ್ ದುನಿಯಾದ SMS ಕಾಲ್, ವಿಡಿಯೋ ಕಾಲ್ ಯುಗದಲ್ಲೂ ಪ್ರೇಮ ಪತ್ರ ಬರೆಯುವ ಆಸೆಯಾಗಿ ಕೈ ನನ್ನ ನಯನ ಗೋಪುರದ ಕನಸುಗಳಿಗೆ ನೀ ನಾಯಕನಾಗಿರುವೆಯಾ? ಆದರೆ ನಿನ್ನ ಕನಸಿಗೆ ನಾಯಕಿಯಾಗಿದ್ದೇನೋ ಇಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ. ನನಗೆ ಬಹುದಿನಗಳಿಗಿಂತ ತಡಿ ಕೊಹ್ಲಿಯಂತೆ ಆಡಬೇಕು. ನಾನ್ ಕಂಟಿನ್ಯೂ ಮಾಡ್ಲಕ್ಕೆ ಇಷ್ಟ ಬೇಡ ಗಾಳಿಪಟದಂತೆ ಎತ್ತರಕ್ಕೆ ಹಾರಾಡಬೇಕೆಂಬ ಆಸೆಗಳಿದ್ದವು. ಆದರೆ ನನ್ನ ಹಾಡಿಗೆ ಧ್ವನಿಗೂಡಿಸುವವರು ನನ್ನ ಹಾರಾಟಕ್ಕೆ ಸೂತ್ರಧಾರರು ಯಾರು ಎಂಬ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ನಿನ್ನನ್ನು ನೋಡಿದಾಕ್ಷಣ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ನಾನು ಆನ್ಸರ್ ಬುಕ್. ಅದಕ್ಕಾಗಿ ನಿನ್ನ ವಿಶಾಲ ಹೃದಯದೊಳಗೆ ಒಂದು ಚಿಕ್ಕ ಸ್ಥಾನವನ್ನು ನೀಡುವಂತೆ ಕೋರುತ್ತಿದ್ದೇನೆ. ನಾವು ಎಲ್ಲಿ ಸಿಗ್ತದೋ ಚಿಕ್ಕ ಸ್ಥಾನ? ಅವ್ರವು ಎಲ್ಲಾ ಹುಡುಗಿರು ತುಂಬ್ಕೊಂಡಿಯಲ್ಲ ಶಂಟಾನಿನ. ಮುಂದೆ ಮುಕ್ಕಳೆ ಮುಂದೆ ಹೋದೆ. ನಿನ್ನ ನೋಡಿದಾಗನಿಂದ ನನ್ನನ್ನೇ ನಾನು ಮರೆತಿದ್ದೇನೆ ಎಂಬುದು ಅರಿವಾದಾಗ ನನಗೆ ಈ ನನ್ನ ತುಂಟ ಹೃದಯ ಹೃದಯ ಬಂತ. ಕಂಟಿನ್ಯೂ. ಹೃದಯ ಲೂಟಿಯಾಗಿವೆ ಎನ್ನುವುದು ಖಾತ್ರಿಯಾಯಿತು. ನನ್ನ ಹೃದಯ ಕದ್ದವನು ನೀನೆ ಎಂದು ನನಗೆ ಗೊತ್ತಾದಾಗ ಹೊಡ್ಕೊಂಡೆ. ತುಂಬಾ ಖುಷಿಯಾಯಿತು. ನನ್ನೊಡನೆ ಎಂದು ನನಗೆ ಗೊತ್ತಾದಾಗ ತುಂಬಾನೇ ಖುಷಿಯಾಯಿತು. ನಿನ್ನೊಡನೆ ಕೊನೆವರೆಗೂ ಜೊತೆಯಾಗಿ ಹೆಜ್ಜೆ ಹಾಕಲು ಬಯಸುತ್ತಿರುವೆ. ನಿನ್ನ ವಿಶಾಲ ಹೃದಯದಲ್ಲೊಂದು ಪ್ರೀತಿಗೂಡು ಕಟ್ಕೊಂಡು ನಿನ್ನದೇ ಹಾಡನ್ನು ಹಾಡುತ್ತಾ ಜೀವನದ ದೋಣಿಯಲ್ಲಿ ನಿನ್ನೊಂದಿಗೆ ಸಾಗುವ ದೊಡ್ಡ ಅವಕಾಶವನ್ನು ಕೇಳುತ್ತಿರುವೆ. ಅದೇ ನನ್ ನಂಬರ್ ಬಂದೈತೆ 2024 ಅಂತ. ಅಂದ್ರೆ ಇವತ್ತು ಬರ್ತಾಳಂತ. ಅಲ್ಲ ಕಣ, ಆ ಲೆಟರ್ ಮೇಲೆ ಬರ್ದೈತೆ. ನೀನ್ ಸ್ಕ್ರೀನ್ಶಾಟ್ ಕಳ್ಸಿರೋದ್ರ ಮೇಲೆ. ನಾನು ಸ್ಕ್ರೀನ್ಶಾಟ್ ಕಳ್ಸಿದ್ದೇನೆ. ದಯಪಾಲಿಸಿಯೇ ವಿನಯ. ಫೈನಲಿ ಒಂದು ರಿಕ್ವೆಸ್ಟ್. ವೇಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಬೇಜಾರ್ ಮಾಡ್ಕೋಬೇಡ ಪ್ಲೀಸ್.